ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಪ್ಪೋ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸರ್, ಸಾಮಾನ್ಯ ಅಧ್ಯಯನದ ಉಪನ್ಯಾಸಕರು. ಆದ್ಮೇಲೆ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಉಚಿತವಾಗಿ RPF ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣಾ ಸರಣಿ ಅಂತೇಳಿ ನಾನು ಆರಂಭ ಮಾಡಿದ್ದೆ. ಸೊ ಆ ಒಂದು ಸರಣಿಯಲ್ಲಿ ಈಗಾಗಲೇ 3 ರಿಂದ 4 ತರಗತಿಗಳು ಆಗಿದ್ದಾವೆ. ಸೊ ತಲಾ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಶ್ನೆಗೆ ತೆಗೆದುಕೊಂಡು ನಾನು ಚರ್ಚೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ. ಸೊ ಅಷ್ಟಲ್ಲದೆ ಇವತ್ತಿನಿಂದ ಮತ್ತೊಂದು ಸರಣಿಯನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ. KS, VO ಮತ್ತು PDO ಪರೀಕ್ಷೆಗಳಿಗಾಗಿ ಸೊ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಕುರಿತು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ತರಗತಿಯ ವಿಶೇಷತೆ ಅಂತ ಬಂದಾಗ 2024ರಲ್ಲಿ ಜನವರಿ ತಿಂಗಳಿನಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳವರೆಗೆ ಪ್ರದಾನ ಮಾಡಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ಪ್ರಶಸ್ತಿ ಪುರಸ್ಕಾರಗಳಿಗೆ ಸಂಬಂಧಪಟ್ಟ ಹಾಗೆ MCQs ಆಧಾರಿತ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ಸೊ ಪ್ರತಿ ಒಂದು ವಿಡಿಯೋದಲ್ಲಿ ತಲಾ 10 ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡು ಬಂದು ನಾನು ನಿಮ್ಮ ಜೊತೆ ಇದನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಇದನ್ನು ಎಲ್ಲ ನಿಮ್ಮ VA ಮತ್ತು PDO ಸ್ಪರ್ಧಾರ್ಥಿಗಳಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಸೊ ನಾನು ಈ ಒಂದು ನೇರವಾಗಿ ಪ್ರಶ್ನೆಗೆ ಹೋಗ್ತೀನಿ. ಬನ್ನಿ ನೋಡೋಣ ಮೊದಲೇ ಪ್ರಶ್ನೆ ಯಾವ ಥರ ಇದೆ. ಎಸ್ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದೆ. 2024ರ ಪ್ರತಿಷ್ಠಿತ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಯಾರು ಗೌರವಿಸಿದ್ದಾರೆ ಎನ್ನುವಂಥದ್ದು ಮೊದಲ ಪ್ರಶ್ನೆಗಿರ್ತಕ್ಕಂಥ ಆಯ್ಕೆಗಳು: ಆಯ್ಕೆ ಎ ರಮೇಶ್ ಕುಮಾರ್, ಆಯ್ಕೆ ಬಿ ಟೋನಿ ಹ್ಯಾರಿಸನ್, ಆಯ್ಕೆ ಸಿ ಅರುಂಧತಿ ರಾಯ್, ಆಯ್ಕೆ ಜಿ ಹೆರಾಲ್ಡ್ ಫಿಂಟರ್ ಎನ್ನುವಂಥವ್ರು. ನೋಡ್ರಿ, ಈ ಒಂದು ಪ್ರಶ್ನೆಗೆ ಈಗಾಗಲೇ ನಿಮಗೆ ಆನ್ಸರ್ ಗೊತ್ತಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಅರುಂಧತಿ ರಾಯ್ ಎನ್ನುವಂಥವ್ರು. ಯಾರು? ಅರುಂಧತಿ ರಾಯ್. ಸೊ ನೋಡಿ, ಅರುಂಧತಿ ರಾಯ್ ರವರು 2024ರ ಪೆನ್ ಪ್ರಿಂಟರ್ ಪ್ರಶಸ್ತಿ ವಿಜೇತ. ಈ ಒಂದು ಪ್ರಶಸ್ತಿಯನ್ನು ಮೊದಲ ಬಾರಿಗೆ 2019ರಲ್ಲಿ ಪ್ರದಾನ ಮಾಡಲಾಯಿತು. ಹಾಗಾದರೆ ಈ ಒಂದು ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿ ಯಾರು? ಹೌದಾ? ಈ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪ್ರದಾನ ಮಾಡಿದ 2009. ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದಿರ್ತಕ್ಕಂಥ ವ್ಯಕ್ತಿ ನಿಮ್ಮೆಲ್ಲರ ಟೋನಿ ಹ್ಯಾರಿಸನ್ ಅಂತಕ್ಕಂಥ ವ್ಯಕ್ತಿ. ಆಪ್ಷನ್ ಬಿ ಇದೆ ಅಲ್ವಾ, ಟೋನಿ ಹ್ಯಾರಿಸನ್. ಈ ಟೋನಿ ಹ್ಯಾರಿಸನ್ ಎನ್ನುವಂಥ ವ್ಯಕ್ತಿ 2019ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡಿತಾ ಹೋಗ್ತಾರೆ. ಈ ಪ್ರಶಸ್ತಿಯನ್ನು 2024ರಲ್ಲಿ ಅರುಂಧತಿ ರಾಯ್. ಸರ್, ಯಾರು ಈ ಅರುಂಧತಿ ರಾಯ್ ಅಂತ ಬಂದಾಗ ಅರುಂಧತಿ ರಾಯ್ ಯಾರಿರು? ಸೊ ನಿಮ್ಮೆಲ್ಲರಿಗೆ ಗೊತ್ತು, ಅರುಂಧತಿ ಸಿನಿಮಾ ಗೊತ್ತು. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅರುಂಧತಿ ರಾಯ್. ಕಾಂಪಿಟೇಟಿವ್ ಫೀಲ್ಡಲ್ಲಿ ಟಚಲ್ಲಿರೋರಿಗೆ ಅರುಂಧತಿ ರಾಯ್ ಯಾವುದಕ್ಕೆ ಫೇಮಸ್ ಅಂತ ಬಂದಾಗ, ಈ ಅರುಂಧತಿ ರಾಯರವರು ಮೂಲತಃ ಯಾವ ದೇಶ ಅಂತ ಬಂದಾಗ ನೋಡ್ರಿ, ಅರುಂಧತಿ ರಾಯರ ಮೂಲತಃ ನಮ್ಮ ಭಾರತೀಯರು. ಹೌದಾ? ನಮ್ಮ ಭಾರತೀಯ ಸಾಹಿತಿಯಾಗಿರ್ತಕ್ಕಂಥ ಅರುಂಧತಿ ರಾಯರವರಿಗೆ ಸೊ 1997ರಲ್ಲಿ ಮ್ಯಾನ್ ಬೂಕರ್ ಪ್ರಶಸ್ತಿ. ಯಾವ ಪ್ರಶಸ್ತಿ? ಮ್ಯಾನ್ ಬೂಕರ್ ಪ್ರಶಸ್ತಿ. ಈ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊದಲ ಭಾರತೀಯ ಮಹಿಳೆ ಅಂತ ಪ್ರಶ್ನೆ ಕೇಳಿದ್ರೆ ಅರುಂಧತಿ ರಾಯ್ ಸರಿಯಾದ ಉತ್ತರ. ಬಟ್ ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅಂತ ಬಂದಾಗ VS ನೈಪಾಲ್ ಎನ್ನುವಂಥ ವ್ಯಕ್ತಿ ಬರ್ತಾ ಹೋಗ್ತಾರೆ. ಮೊದಲ ಭಾರತೀಯ ಮಹಿಳೆ. ಹೌದಾ? ಸರ್, ಹಾಗಾದ್ರೆ 1997ರಲ್ಲಿ ಪಡೆದ್ರು ಯಾವ ಕೃತಿಗೆ ಸರ್ ಅಂತ ಬಂದಾಗ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎನ್ನುವಂಥ ಕೃತಿ. ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎನ್ನುವಂತಹ ಕೃತಿಗೆ 1997ರಲ್ಲಿ ಸೊ ಅರುಂಧತಿ ರಾಯರವರಿಗೆ ಏನಾಗ್ತದೆ, ಮ್ಯಾನ್ ಬೂಕರ್ ಪ್ರಶಸ್ತಿ ಲಭಿಸ್ತಕ್ಕಂಥದ್ದು. ಸೊ ನನ್ನ ಮುಂದೆ ಒಂದು ಪ್ರಶ್ನೆ ಇದೆ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಮತ್ತು ಮ್ಯಾನ್ ಬೂಕರ್ ಮೇಲೆ ಒಂದು ಪ್ರಶ್ನೆ ಇದೆ. ಆ ಒಂದು ಪ್ರಶ್ನೆ ಚರ್ಚೆ ಮಾಡುವಾಗ ವಾಟ್ ಈಸ್ ದ ಡಿಫರೆಂಟ್ ಬಿಟ್ವೀನ್ ಮ್ಯಾನ್ ಬೂಕರ್ ಅಂಡ್ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಎನ್ನುವಂಥ ಎರಡು ಪ್ರಶಸ್ತಿಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಹೌದಾ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 2024ರ ಪ್ರತಿಷ್ಠಿತ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತ ಬಂದಾಗ ಅರುಂಧತಿ ರಾಯ್ ಎನ್ನುವಂಥವ್ರು. ಸೊ ಇದನ್ನು ಮೊದಲ ಬಾರಿಗೆ ಪ್ರದಾನ ಮಾಡಿರ್ತಕ್ಕಂಥ ವರ್ಷ 2009ರಲ್ಲಿ ಎನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಎರಡನೇ ಪ್ರಶ್ನೆ ನೋಡಿ, 2024ರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯ ಪಡೆದುಕೊಂಡಿದೆ? ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಹರಿಯಾಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಇತ್ತೀಚೆಗೆ ಏನು ಮಾಡ್ತದೆ ಅಂತ ಬಂದಾಗ ಸರ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಜ್ಯ ಅಂತ ಬಂದಾಗ ಮಹಾರಾಷ್ಟ್ರ ರಾಜ್ಯ ಆಗ್ತದ್ರಿ. ಸೊ ಅಷ್ಟರಲ್ಲಿ ಆಪ್ಷನ್ ಎ ಒಡಿಸ್ಸಾ ಇದೆ ಅಲ್ವಾ. ಇತ್ತೀಚೆಗೆ ಒಡಿಸ್ಸಾ ರಾಜ್ಯದಲ್ಲಿ ಕೆಲವು ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಆ ಒಂದು ಯೋಜನೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಒಡಿಸ್ಸಾ ರಾಜ್ಯ ನೋಡಿ, ಇತ್ತೀಚೆಗೆ ಒಡಿಸ್ಸಾ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಬಂದಾಗ ಮೊದಲನೇದಾಗಿ ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆ ಅಂತಕ್ಕಂಥದ್ದು. ಡ್ರಿಂಕ್ ಫ್ರಮ್ ಟಾಪ್ ಮಿಷನ್. ಸರ್, ಏನ್ರಿ ಇದು ಡ್ರಿಂಕ್ ಫ್ರಮ್ ಟಾಪ್ ಮಿಷನ್? ಈ ಡ್ರಿಂಕ್ ಫ್ರಮ್ ಟಾಪ್ ಮಿಷನ್ ಉದ್ದೇಶವೇನು? ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವುದು. ಈ ಒಂದು ಯೋಜನೆ ಉದ್ದೇಶ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವುದು.
ಪರೀಕ್ಷಿಸುವುದು ಈ ಒಂದು ಯೋಜನೆಯ ಉದ್ದೇಶ. ಸೊ ಅಷ್ಟಲ್ಲದೆ ಈ ಒಂದು ಯೋಜನೆ ಈ ಒಂದು ರಾಜ್ಯ ಸರ್ಕಾರ ಮತ್ತೊಂದು ಯೋಜನೆ ತಂದಿದೆ. ಆ ಒಂದು ಯೋಜನೆ ವಿಶೇಷತೆ ಅಂತ ಬಂದಾಗ ಒಂದು ದಿನದ ಮುಟ್ಟಿನ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ದೇಶದ ಮೊದಲ ರಾಜ್ಯ ಅಂತ ಬಂದಾಗ ಒಡಿಸ್ಸಾ ರಾಜ್ಯ. ಒಂದು ದಿನದ ಮುಟ್ಟಿನ ಯೋಜನೆ ನೋಡಿ, ಒಡಿಸ್ಸಾ ರಾಜ್ಯ ಸರ್ಕಾರ ಏನು ಮಾಡಿದೆ, ಸರ್ಕಾರಿ ಮತ್ತು ಖಾಸಗಿ ಇಲಾಖೆಯಲ್ಲಿ ಖಾಸಗಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಮಹಿಳಾ ಉದ್ಯೋಗಿಗಳಿಗೆ ತಮ್ಮ ಋತುಚಕ್ರದ ಮೊದಲ ಅಥವಾ ಎರಡನೇ ದಿನದಂದು ಆರೋಗ್ಯದ ಉದ್ದೇಶದಿಂದಾಗಿ ಆರೋಗ್ಯದ ಸ್ಥಿತಿಗತಿಗಳಿಗಾಗಿ ಸೊ ಅವರಿಗೆ ಒಂದು ದಿನದ ರಜೆಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ ಯಾವುದಂತ ಬಂದಾಗ ಒಡಿಸ್ಸಾ ರಾಜ್ಯ ಸರ್ಕಾರ. ಸೊ ಒಂದು ದಿನದ ಮುಟ್ಟಿನ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ದೇಶದ ಮೊದಲ ರಾಜ್ಯ ಅಂತ ಬಂದಾಗ ಯಾವುದಾಗ್ತದೆ ರೀ, ಒಡಿಸ್ಸಾ ರಾಜ್ಯ ಆಗ್ತದೆ. ಸೊ ಅಷ್ಟೆಲ್ಲದಲ್ಲಿ ಮೈತ್ರಿ ಮುಟ್ಟಿನ ಕಪ್ ಯೋಜನೆ ಎನ್ನುವಂಥದ್ದು ಸಹ ನಾವು ನೋಡ್ತಾ ಹೋಗ್ತೀವಿ. ಮೈತ್ರಿ ಮುಟ್ಟಿನ ಕಪ್ ಯೋಜನೆ ಅಂತಕ್ಕಂಥದ್ದು, ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ ಅಂತ ಬಂದಾಗ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಎನ್ನುವಂಥದ್ದು ಮೈತ್ರಿ ಮುಟ್ಟಿನ ಕಪ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ. ಈ ಒಂದು ಯೋಜನೆಯ ರಾಯಭಾರಿ ಅಂತ ಬಂದಾಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾಂತಾರ ಚಿತ್ರದ ಲೀಲಾ. ಯಾರು ಈ ಒಂದು ಯೋಜನೆ ರಾಯಭಾರಿ ಯಾರು? ಲೀಲಾ ಅಂದರೆ ಕಾಂತಾರ ಚಿತ್ರದಲ್ಲಿ ನಟಿಸಿರ್ತಕ್ಕಂತಹ ನಟಿ ಸಪ್ತಮಿ ಗೌಡ. ಸೊ ಅಲ್ಲಿ ಆಪ್ಷನಲ್ಲಿ ಲೀಲಾ ಅಂತಿರಲ್ರಿ, ಸಪ್ತಮಿ ಗೌಡರ ಹೆಸರು ಯಾವುದು ಕಾಂತಾರ ಸಿನಿಮಾದಲ್ಲಿ ಲೀಲಾ ಅಂತಿರುತ್ತೆ. ಸೊ ನಾನು ಹಂಗಾಗಿ ಈ ಥರ ಹೇಳಿದ್ರೆ ನೀವು ನೆನಪಿಡ್ತಾರೆ ಎನ್ನುವಂಥ ಉದ್ದೇಶದಿಂದ ಲೀಲಾ ಅಂತ ಹೇಳಿದೆ. ಬಟ್ ಆಪ್ಷನಲ್ಲಿ ಏನು ಬಂದಿರ್ತದೆ? ಸಪ್ತಮಿ ಗೌಡ. ಮೈತ್ರಿ ಮುಟ್ಟಿನ ಕಪ್ ಯೋಜನೆಯನ್ನು ಜಾರಿ ತಂದಿರತಕ್ಕಂಥ ರಾಜ್ಯ ಕರ್ನಾಟಕ. ಸೊ ಇವರ ರಾಯಭಾರಿ ಅಂತ ಬಂದಾಗ ಸಪ್ತಮಿ ಗೌಡ. ಒಂದು ದಿನ ಮುಟ್ಟಿನ ದಿನದ ರಜೆಯನ್ನು ಜಾರಿಗೆ ತಂದಿರತಕ್ಕಂಥ ರಾಜ್ಯ ಒಡಿಸ್ಸಾ. ಸೊ ಅಷ್ಟಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಒಂದು ದಿನದ ಮುಟ್ಟಿನ ರಜೆಯನ್ನು ಜಾರಿಗೆ ತರಬೇಕೆನ್ನುವಂಥ ಒಂದು ಪರಿಕಲ್ಪನೆಯನ್ನು ಸೊ ಇತ್ತೀಚೆಗೆ ಅಧಿಸೂಚನೆ ಹೊರಡಿಸಿದೆ. ಸೊ ಆ ಒಂದು ಯೋಜನೆ ಏನಾದರೂ ಜಾರಿಗೆ ಬಂದಿದ್ದೆ ಆದಲ್ಲಿ ಒಂದು ದಿನದ ಮುಟ್ಟಿನ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ದೇಶದ ಎರಡನೇ ರಾಜ್ಯ ಎನ್ನುವಂತಹ ಹೆಗ್ಗಳಿಕೆ ಯಾವುದಾಗ್ತದೆ? ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ತದೆ ಎನ್ನುವಂಥದ್ದನ್ನು ನಾನು ಕರ್ನಾಟಕ ರಾಜ್ಯ ಸರ್ಕಾರ ಆಗುತ್ತದೆ ಎನ್ನುವಂತಕ್ಕಂಥದ್ದನ್ನು ಮಾತನಾಡ್ತಾ. ಸೊ ಅಷ್ಟರಲ್ಲಿ ಗುಜರಾತ್ ರಾಜ್ಯ ಸರ್ಕಾರದ ಬಗ್ಗೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಬಂದಾಗ ನೋಡಿ, ಗುಜರಾತ್ ರಾಜ್ಯದ ಬಗ್ಗೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ಯಾಕಂದರೆ ನಾನು ಮತ್ತೆ ಬೇರೆ ಸ್ಲೈಡಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಗುಜರಾತ್ ರಾಜ್ಯ ಸರ್ಕಾರ. ನೋಡಿ, ಗುಜರಾತ್ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ 2024 ಮತ್ತು 25 ಬಜೆಟ್ನಲ್ಲಿ ಕೇಂದ್ರ ಬಜೆಟ್ ರೀ ಸರ 2024 ಮತ್ತು 25 ಕೇಂದ್ರ ಬಜೆಟ್ನಲ್ಲಿ ಗುಜರಾತ್ ರಾಜ್ಯ ಸರ್ಕಾರದಲ್ಲಿ ಅಥವಾ ಗುಜರಾತ್ ರಾಜ್ಯದಲ್ಲಿ ಪಿನ್ ಟೆಕ್ ಹಬ್ ಸೆಮಿಕಂಡಕ್ಟರ್ ಶಾಲೆಯನ್ನು ಸ್ಥಾಪಿಸಲು ಪಿನ್ಟೆಕ್ ಹಬ್ ಸೆಮಿಕಂಡಕ್ಟರ್ ಶಾಲೆಯನ್ನು ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ ಅಂತಕ್ಕಂಥದ್ದು. ಸೊ ಮೊದಲ ಬಾರಿಗೆ ಫಿನ್ಟೆಕ್ ಹಬ್ ಸೆಮಿಕಂಡಕ್ಟರ್ ಶಾಲೆಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದೆ? ಗುಜರಾತ್ ರಾಜ್ಯದಲ್ಲಿ. ಸ್ಥಾಪನೆ ಇನ್ನೂ ಆಗಿಲ್ಲ, ಆದ ನಂತರ ಯಾವ ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿದೆ? ಗುಜರಾತ್ ರಾಜ್ಯದಲ್ಲಿ. ಸೊ ಗುಜರಾತ್ ರಾಜ್ಯದಲ್ಲಿ ಪಿನ್ಟೆಕ್ ಹಬ್ ಸೆಮಿಕಂಡಕ್ಟರ್ ಶಾಲೆಯನ್ನು ಯಾವ ಒಂದು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಯಿತು? 2024-25 ಬಜೆಟ್ನಲ್ಲಿ. ಹಾಗಾದರೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ನಾನು ಕೇಳ್ತಕ್ಕಂಥ ಪ್ರಶ್ನೆ, 2024-25 ಬಜೆಟ್ನ ಒಟ್ಟು ಗಾತ್ರವೆಷ್ಟು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಸೊ ಅಷ್ಟಲ್ಲದೆ ಗುಜರಾತ್ ರಾಜ್ಯ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ ಸರ, ಮತ್ತೊಂದು ಗುಜರಾತ್ ರಾಜ್ಯ ಸರ್ಕಾರದ ಅಪ್ಡೇಟ್ಸ್ ಅಂತ ಬಂದಾಗ ಗುಜರಾತ್ ರಾಜ್ಯದ ಅಪ್ಡೇಟ್ಸ್ ಅಂತ ಬಂದಾಗ ಮಾನವ ತ್ಯಾಗ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ನಿಷೇಧಿಸಿದ ದೇಶದ ಮೊದಲ ರಾಜ್ಯ. ನಿಷೇಧಿಸುವ ಮಸೂದೆಯನ್ನು ಮಂಡಿಸಿದೆ. ಮಸೂದೆ ಮಂಡನೆ. ನೋಡಿ, ಗುಜರಾತ್ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ಮಾನವ ತ್ಯಾಗ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ತಮ್ಮ ರಾಜ್ಯದಲ್ಲಿ ನಿಷೇಧ ಮಾಡಬೇಕೆನ್ನುವಂತಹ ಒಂದು ಮಸೂದೆಯನ್ನು ಮಂಡನೆ ಮಾಡಿದೆ. ಸರ್, ಇದು ಏನು ಮಾನವ ತ್ಯಾಗ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನ್ರಿ ಅಂತ ಬಂದಾಗ, ಸೊ ನರಬಲಿ ಮತ್ತು ಮಾಟ ಮಂತ್ರಗಳನ್ನು ನಿಷೇಧ ಮಾಡಬೇಕಂತಕ್ಕಂಥದ್ದು. ಮಾಟ ಮಂತ್ರಗಳನ್ನು
ನಿಷೇಧ ಮಾಡಬೇಕೆನ್ನುವಂಥ ಒಂದು ಮಸೂದೆಯನ್ನು ಮಂಡಿಸಿದ ರಾಜ್ಯ ಅಂತ ಬಂದಾಗ ಗುಜರಾತ್ ರಾಜ್ಯ. ಸೊ ಒಂದು ವೇಳೆ ಏನಾದರೂ ಈ ನರಬಲಿ ಮತ್ತು ಮಾಟಮಂತ್ರಗಳನ್ನ ಯಾರಾದರೂ ಅನುಸರಿಸಿದ್ದೇ ಆದಲ್ಲಿ ಸೊ ಅವರಿಗೆ 6 ವರ್ಷಗಳವರೆಗೆ ಜೈಲು ಶಿಕ್ಷೆ, 6 ವರ್ಷ ಜೈಲು ಶಿಕ್ಷೆ, 6 ವರ್ಷ ಜೈಲು ಶಿಕ್ಷೆ ಮತ್ತು ಅಷ್ಟಲ್ಲದೆ 5,000ದಿಂದ 50,000ದವರೆಗೆ ದಂಡ ವಿಧಿಸಲಾಗುವುದು. ಎರಡನ್ನೂ ವಿಧಿಸಬಹುದು. ಈ ನರಬಲಿ ಮತ್ತು ಅಥವಾ ಮಾಟಮಂತ್ರಗಳನ್ನು ಯಾರಾದರೂ ಅನುಸರಿಸಿದಲ್ಲಿ ಅಂತಹ ವ್ಯಕ್ತಿಗಳಿಗೆ 6 ವರ್ಷಗಳವರೆಗೆ ಜೈಲು ಶಿಕ್ಷೆ, ಅಷ್ಟೇ ಅಲ್ಲದೆ 5,000ದಿಂದ 50,000ದವರೆಗೆ ಅವ್ರಿಗೆ ಏನಾಗ್ತಾರೆ ದಂಡವನ್ನು ವಿಧಿಸತಕ್ಕಂಥ ಒಂದು ಪರಿಕಲ್ಪನೆಯ ಮೇರೆಗೆ ಸೊ ಮಾನವ ತ್ಯಾಗ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಯೋಜನೆಯನ್ನು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ಅಭ್ಯಾಸಗಳನ್ನು ನಿಷೇಧಿಸುವ ಮಸೂದೆಯನ್ನು ಮಂಡಿಸಿದ ರಾಜ್ಯ ಯಾವುದು ಅಂತ ಬಂದಾಗ ಗುಜರಾತ್ ರಾಜ್ಯ ಸರ್ಕಾರ ಆಗ್ತದೆ ರೀ. ಯಾವ ರಾಜ್ಯ ಸರ್ಕಾರ? ಗುಜರಾತ್ ರಾಜ್ಯ ಸರ್ಕಾರ ಆಗ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಆದ್ಮೇಲೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗಿರ್ತಕ್ಕಂತಹ ಮಾಹಿತಿ. ಸೊ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಎರಡನೇ ಪ್ರಶ್ನೆ ಏನಂತ ಬಂದಾಗ ಎರಡನೇ ಪ್ರಶ್ನೆ ಏನಿದೆ ಸೊ ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಜ್ಯ ಯಾವುದಂತ ಬಂದಾಗ ಮಹಾರಾಷ್ಟ್ರ ರಾಜ್ಯ ಎನ್ನುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಅಷ್ಟೇ ಅಲ್ಲದೆ ಮೂರನೇ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ ಐಒಸಿಯಿಂದ ಪ್ರತಿಷ್ಠಿತ ಒಲಿಂಪಿಕ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಅಭಿನವ್ ಬಿಂದ್ರಾ, ಆಪ್ಷನ್ ಬಿ PV ಸಿಂಧು, ಆಪ್ಷನ್ ಸಿ ನೀರಜ್ ಚೋಪ್ರಾ, ಆಪ್ಷನ್ ಡಿ ಈ ಮೇಲಿನ ಯಾರು ಅಲ್ಲ ಎನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಭಿನವ್ ಬಿಂದ್ರಾ. ಯಾರು? ಅಭಿನವ ಬಿಂದ್ರಾ. IOC ಅಂದರೆ IOC ಅಂದ್ರೆ ಏನಂತಂದ್ರೆ ಬಂದಾಗ ಸೊ ಇದು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕೌನ್ಸಿಲ್ ಅಂತಕ್ಕಂಥದ್ದು. ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕೌನ್ಸಿಲ್ ಅಂತಕ್ಕಂಥ ಒಂದು ಸಂಸ್ಥೆಯ ವತಿಯಿಂದ ಪ್ರತಿಷ್ಠಿತ ಒಲಿಂಪಿಕ್ ಪ್ರಶಸ್ತಿಯನ್ನು ಇತ್ತೀಚೆಗೆ 2024ರಲ್ಲಿ ಪ್ರದಾನ ಮಾಡಲಾಗಿದ್ದು ಈ ಒಂದು ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ನಮ್ಮ ಭಾರತೀಯ ಅಭಿನವ್ ಬಿಂದ್ರಾ. ಸರ್ ಹಾಗಾದರೆ ಒಲಿಂಪಿಕ್ ಇಂಟರ್ನ್ಯಾಷನಲ್ IOC ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಬಂದಾಗ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕೌನ್ಸಿಲ್ ಎನ್ನುವಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1994ರಲ್ಲಿ. ಯಾವಾಗ? 1994. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರು ಅಂತ ಬಂದಾಗ PRAD ಕ್ಯೂಬರ್ತಿನ. ಈ PRAD ಕ್ಯೂಬರ್ತಿನರವರನ್ನು ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಎಂದು ಕರೆಯುತ್ತಾರೆ. ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಯಾರು? PRAD ಕ್ಯೂಬರ್ತಿನ, ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ. ಈ IOCಯ ಕೇಂದ್ರ ಕಚೇರಿ ಇಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಸರ್ ಇದರ ಹೆಡ್ ಕ್ವಾರ್ಟರ್ ಲೌಸನ್ನೆ. ಸರ್ ಲೌಸನ್ನೆ ಯಾವ ದೇಶ? ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಈ ಲೌಸನ್ನೆ ಎನ್ನುವಂಥದ್ದು ಕಂಡುಬರುತ್ತದೆ. ಹಾಗಾದರೆ ಪ್ರಸ್ತುತ ಇದರ IOC ಅಧ್ಯಕ್ಷರಂತ ಬಂದಾಗ ಥಾಮಸ್ ಬಾಚ್ ಅನ್ನುವಂಥ ವ್ಯಕ್ತಿ. IOC ಸ್ಥಾಪನೆ ಆಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕೌನ್ಸಿಲ್ ಎನ್ನುವಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1894. ಸಂಸ್ಥಾಪಕರು PRAD ಕ್ಯೂಬರ್ತಿನ, ಕೇಂದ್ರ ಕಚೇರಿ ಲೌಸನ್ನೆ, ಕಣ್ಣಿಂದ ಮಾಡೋದು ಕನಸನ್ನೆ, ಕೈಯಿಂದ ಮಾಡೋದು ಕೈ ಸನ್ನೆ, ಲವಿಗಾಗಿ ಮಾಡೋದು ಲೌಸನ್ನೆ. ಇಲ್ಲಿ ನೆನ್ಪಿಡಕ್ಕೆ ನಾನು ಈ ಥರ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಲೌಸನ್ನೆ. ಈ ಲೌಸನ್ನೆ ಯಾವ ದೇಶದಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡು ಬರುತ್ತದೆ. ಈ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಕಂಡು ಬರ್ತಕ್ಕಂತಹ IOCಯ ಅಧ್ಯಕ್ಷರು ಪ್ರಸ್ತುತ ಯಾರಂತ ಬಂದಾಗ ಥಾಮಸ್ ಬಾಚ್. ಯಾರು? ಥಾಮಸ್ ಬಾಚ್ ಅಥವಾ ಥಾಮಸ್ ಬಾಕ್ ಅಂತಲೂ ಸಹ ಕೆಲವೊಂದು ಕಡೆ ಮೆನ್ಷನ್ ಮಾಡಿದ್ದಾರೆ. ಥಾಮಸ್ ಬಾಕ್ ಅಥವಾ ಥಾಮಸ್ ಬಾಚ್. ಸೊ ಇದರ ಸಂಸ್ಥಾಪಕ ಅಂತ ಬಂದಾಗ PRAD ಕ್ಯೂಬರ್ತಿನ ಎನ್ನುವಂಥ ವ್ಯಕ್ತಿ. ಈ ವ್ಯಕ್ತಿಯನ್ನು ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಎಂದು ಕರೆಯುತ್ತಾರೆ ಎನ್ನುವಂಥದ್ದು ನಾವು ಸೊ ಇಲ್ಲಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಇಲ್ಲಿ ಅಭಿನವ ಬಿಂದ್ರಾ ಯಾರು ಸರಿ? ಅಭಿನವ ಬಿಂದ್ರಾ ಅಂತ ಬಂದಾಗ ಅಭಿನವ ಬಿಂದ್ರಾ ಇವ್ರ ಬಗ್ಗೆ ಭಾಳ ವಿಶೇಷತೆ ತುಂಬ ಇದೆ ರೀ. ಈ ಅಭಿನವ ಬಿಂದ್ರವರು ಮೂಲತಃ ಭಾರತ ದೇಶದವರು. ಈ ಭಾರತ ದೇಶದ ಅಭಿನವ ಬಿಂದ್ರರವರಿಗೆ 2001ರಲ್ಲಿ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ. ಸೊ ಈ ಅಭಿನವ ಬಿಂದ್ರಾ 2001ರಲ್ಲಿ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪಡಿತಾರೆ. ಈ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಬಂದಾಗ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ. ಈ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು 2001ರಲ್ಲಿ ಪಡೆದಿರ್ತಕ್ಕಂಥ ಈ ವ್ಯಕ್ತಿ ಈ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಅತಿ ಕಿರಿಯ ವಯಸ್ಸಿನ ಕ್ರೀಡಾಪಟು. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪಡೆದ ಅತಿ ಕಿರಿಯ ವಯಸ್ಸಿನ ಕ್ರೀಡಾಪಟು ಯಾರ ಹೆಸರು ಅಂತ ಬಂದಾಗ ಯಾರು? ಅಭಿನವ ಬಿಂದ್ರಾ ಕ್ರೀಡಾಪಟು ಅಂತ ಬಂದಾಗ ಅಭಿನವ ಬಿಂದ್ರರವರು ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಪಡೆದಾಗ ಇರ್ತಕ್ಕಂಥ ವಯಸ್ಸು 18 ವರ್ಷಗಳಿದ್ದು ನೋಡಿ. 18 ವರ್ಷಕ್ಕೆ ದೇಶದ ಅತ್ಯುನ್ನತ ಕ್ರೀಡಾ ಕ್ಷೇತ್ರದ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.
ಹಾಗಾದರೆ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಿಮಗೊಂದು ಪ್ರಶ್ನೆ, ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡೆ ಯಾವುದು? ನೀವಿಗೆ ಏನಾಗಿರ್ತದೆ, ಮೊದಲ ವ್ಯಕ್ತಿ ಗೊತ್ತಿರ್ತದೆ ರೀ, ಮೊದಲ ಕ್ರೀಡೆ ಯಾವುದು. ಸೊ ಅದಾದ ನಂತರ ಈ ಅಭಿನವ್ ಬಿಂದ್ರವರು ಮತ್ತೊಂದು ವಿಶೇಷತೆ ಅಂತ ಬಂದಾಗ 2008ರ ಬೀಜಿಂಗ್ನಲ್ಲಿ ನಡೆದಿರ್ತಕ್ಕಂಥ ಒಲಿಂಪಿಕ್ಸ್ನಲ್ಲಿ ಸೊ ಮೊದಲ ಬಾರಿಗೆ ಚಿನ್ನದ ಪದಕ ಪಡೆದರು. ಈ ಒಂದು ಚಿನ್ನದ ಪದಕ ಪಡೆದರ ಮುಖಾಂತರ ಅಭಿನವ್ ಬಿಂದ್ರರವರು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎನ್ನುವಂಥ ಹೆಗ್ಗಳಿಕೆ ಪಾತ್ರ ಆಗ್ತಾರೆ. ಯಾವ ವರ್ಷ ಎನ್ನುವಂಥದ್ದು ಬಂದಾಗ 2008. ಯಾವ ಕ್ರೀಡಾ ಅಂತ ಬಂದಾಗ ಸೊ ಇವರು ಮೂಲತಃ ಶೂಟಿಂಗ್ ಕ್ರೀಡೆಗೆ ಸಂಬಂಧಪಡ್ತಾರೆ ರೀ. ಶೂಟಿಂಗ್ ಮತ್ತು ಶೂಟಿಂಗ್ ಅಂದ್ರೆ ಸಿನಿಮಾ ಶೂಟಿಂಗ್ ಅಲ್ರಿ ಸರ, ಶೂಟಿಂಗ್ ಹೌದಾ, ಶೂಟಿಂಗ್ ಕ್ರೀಡೆಗೆ ಸಂಬಂಧಪಡ್ತಾ ಹೋಗ್ತಾರೆ. ಯಾವ ಕ್ರೀಡಾಕೂಟದಲ್ಲಿ ಅಂತ ಬಂದಾಗ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಮೊದಲ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಯಾರಂತ ಬಂದಾಗ ಯಾರಾಗ್ತಾರೆ ರೀ? ಅಭಿನವ್ ಬಿಂದ್ರರು ಆಗ್ತಾರೆ. ಇನ್ನು PV ಸಿಂಧು ಅವರು ಯಾವ ಕ್ರೀಡೆ ಅಂತ ಬಂದಾಗ ಬ್ಯಾಡ್ಮಿಂಟನ್ ಕ್ರೀಡೆ, ನೀರಜ್ ಚೋಪ್ರಾ ಜಾವಲಿನ್ ಎಸೆತ. ನೋಡ್ರಿ 2008ರಲ್ಲಿ ಪಡೆದಿರ್ತಕ್ಕಂಥ ಇದು ಚಿನ್ನದ ಪದಕ ಪಡೆದಿರ್ತಕ್ಕಂಥ ಅಭಿನವ್ ಬಿಂದ್ರವರು ಪಡೆದ ನಂತರ ಇಲ್ಲಿಯವರೆಗೂ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಯಾರು ಪಡೆದಿರಲಿಲ್ಲ ವೈಯಕ್ತಿಕವಾಗಿ. ಸೊ ಇತ್ತೀಚೆಗೆ ಏನಾಗ್ತದೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರು ಸಹ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಪಡೆದ ಮುಖಾಂತರ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಎರಡನೇ ವ್ಯಕ್ತಿ ಅನ್ನುವಂಥ ಹೆಗ್ಗಳಿಕೆ ಯಾರ ಪಾತ್ರ ಆಗ್ತಾರೆ? ನೀರಜ್ ಚೋಪ್ರಾ ಅವರ ಪಾತ್ರ ಆಗ್ತಾ ಹೋಗ್ತಾರೆ. ಸೊ ಮೊದಲ ವ್ಯಕ್ತಿ ಅಂತ ಬಂದಾಗ ಅಭಿನವ್ ಬಿಂದ್ರಾ ಯಾರಾಗ್ತಾರೆ? ಅಭಿನವ್ ಬಿಂದ್ರಾ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಇದು IOCಗೆ ಸಂಬಂಧಪಟ್ಟ ಹಾಗೆ. ಸೊ IOC ಎನ್ನುವಂಥದ್ದು ಪ್ರತಿಷ್ಠಿತ ಒಲಿಂಪಿಕ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿದಂತ ಬಂದಾಗ ಅಭಿನವ್ ಬಿಂದ್ರಾ, IOC. ಇದು IOCಗೆ ಸಂಬಂಧಪಟ್ಟ. ಇನ್ನು ಒಲಿಂಪಿಕ್ಸ್ ಬಗ್ಗೆ ಮಾತಾಡ್ತಾ ಹೋದಾಗ ಅದನ್ನು ನಾವು ಸೆಷನ್ ಮಾಡ್ತಾ ಹೋಗೋಣ, ಅದರ ಬಗ್ಗೆ ಸುಮಾರು ಅಂಶಗಳು ಬರ್ತಾ ಹೋಗ್ತವೆ. ಇಲ್ಲಿ ಮೇಜರ್ ಆಗಿ SSC MTS ಮತ್ತು ಈಗಾಗಲೇ ಈ ಒಂದು ಪರೀಕ್ಷೆಗಳಿಗೆ ಪ್ರಶ್ನೆ ಬಂದಿದೆ. ಇತ್ತೀಚೆಗೆ ತಾನು ನಡೆದಿರ್ತಕ್ಕಂತಹ CGL ಪರೀಕ್ಷೆಯಲ್ಲಿ ಪ್ರಶ್ನೆ ಏನಂತ ಕೇಳಿದ್ರು, ಒಲಿಂಪಿಕ್ಸ್ನಲ್ಲಿ ಭಾರತದ ಹಾಕಿ ತಂಡವು ಮೊದಲ ಬಾರಿಗೆ ಚಿನ್ನದ ಪದಕವನ್ನು ಯಾವ ವರ್ಷದಲ್ಲಿ ಪಡೆಯಿತು? ಈ ಪ್ರಶ್ನೆ ಈಗಾಗಲೇ ಬಂದು ಹೋಗಿದೆ. ಮುಂಬರುವ ದಿನಮಾನಗಳಲ್ಲಿ ಪರೀಕ್ಷೆಗಳಲ್ಲಿ ಒಲಿಂಪಿಕ್ಸ್ ಮೇಲೆ ಕಡ್ಡಾಯವಾಗಿ 100% ಪ್ರಶ್ನೆ ಬರುವ ಸಂಭವ ಇದೆ. ಬಂದರೆ ಬರಬಹುದು, ಬರದೇ ಇರಬಹುದು. ಸೊ ಆದರೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ ಏನಿದೆ, ಯಾವ ಸಂಸ್ಥೆಯು ವರ್ಷದ ಅಪಾಯ ನಿರ್ವಾಹಕ ಪ್ರಶಸ್ತಿಯನ್ನು ಪಡೆದಿದೆ? 2024ರ ಅಪಾಯ ನಿರ್ವಾಹಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಸಂಸ್ಥೆ ಯಾವುದು ಎನ್ನುವಂಥದ್ದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ RBI ಏನಾಗಿದೆ ಸರ್. ಇತ್ತೀಚೆಗೆ RBIಗೆ ಏನಾಗ್ತದೆ ಅಂತ ಬಂದಾಗ 2024ರ ಅಪಾಯ ನಿರ್ವಾಹಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎನ್ನುವಂಥದ್ದು. ಸೊ ಈ ಒಂದು ಅಪಾಯ ನಿರ್ವಾಹಕ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದಂತ ಬಂದಾಗ ಲಂಡನ್ ಮೂಲದ ಸೆಂಟ್ರಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಎನ್ನುವಂಥ ಸಂಸ್ಥೆ ಏನು ಮಾಡ್ತದೆ ರೀ, ಪ್ರತಿ ವರ್ಷ ಅಪಾಯ ನಿರ್ವಾಹಕ ಪ್ರಶಸ್ತಿಯನ್ನು ಘೋಷಿಸ್ತದೆ. ಸೊ 2024ರ ಅಪಾಯ ನಿರ್ವಾಹಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆ ಅಂತ ಬಂದಾಗ RBI ಬ್ಯಾಂಕ್ ಆಗಿರ್ತದೆ. ಈ ಒಂದು ಪ್ರಶಸ್ತಿಯನ್ನು ನೀಡತಕ್ಕಂಥ ಸಂಸ್ಥೆ ಅಂತ ಬಂದಾಗ ಸೆಂಟ್ರಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಅಂತಕ್ಕಂತಹ ಲಂಡನ್ ಮೂಲದ ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ ಎನ್ನುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇತ್ತೀಚೆಗೆ UNO ಏಜೆನ್ಸಿಯಿಂದ ಲ್ಯಾಂಡ್ ಹೀರೋ ಎಂದು ಯಾರನ್ನು ಗೌರವಿಸಲಾಗಿದೆ ಎನ್ನುವಂಥದ್ದು ಆಪ್ಷನ್ ಎ ಸಿದ್ದೇಶ್ ಸಕೋರೆ, ಆಪ್ಷನ್ ಬಿ ಅರವಿಂದ್ ಕುಮಾರ್, ಆಪ್ಷನ್ ಸಿ ನವೀನ್ ಸಿನ್ಹಾ, ಆಪ್ಷನ್ ಡಿ ಈ ಮೇಲಿನ ಯಾರೂ ಅಲ್ಲ ಎನ್ನುವಂಥದ್ದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿದ್ದೇಶ್ ಸಕೋರೆರವರನ್ನು ಇತ್ತೀಚೆಗೆ UNO ಏಜೆನ್ಸಿಯಿಂದ ಲ್ಯಾಂಡ್ ಹೀರೋ ಎಂದು ಏನು ಮಾಡಿದೆ, ಅವರನ್ನು ಗುರುತಿಸಿದೆ ಎನ್ನುವಂಥದ್ದು. ಈ ನಿಮ್ಮೆಲ್ಲರ ಸಿದ್ದು ಅಂದರೆ ನಾನು ಇಲ್ಲಿ ಸಿದ್ದು ಅಂತ ಬರೆದಿನ ಅಂದಮೇಲೆ ನೀವು ಸಿದ್ದರಾಮಯ್ಯ ಅಂತ ತಿಳ್ಕೊಬಾರ್ದು. ಇಲ್ಲಿ ಸಿದ್ದು ಅಂದರೆ ಸಿದ್ದೇಶ್ ಸಕೋರೆ ಅಂತಕ್ಕಂಥವ್ರು. ಈ ಸಿದ್ದೇಶ್ ಸಕೋರೆ ಅಂತಕ್ಕಂತಹ ಒಬ್ಬ ಯುವ ರೈತ. ಇವರು ಯುವ ರೈತರಿ ಸರ, ಯುವ ರೈತ. ಸೊ ಮೂಲತಃ ಯಾವ ರಾಜ್ಯದವರು ಅಂತ ಬಂದಾಗ MH ರಾಜ್ಯದವರು. ಇಟ್ ಮೀನ್ಸ್ ಮಹಾರಾಷ್ಟ್ರ. MH ಅಂದರೆ ಮಹಾರಾಷ್ಟ್ರ. ನಮ್ಮ ತರಗತಿಯಲ್ಲಿ MH ಅಂದರೆ ಮಹಾರಾಷ್ಟ್ರ, MP ಅಂದರೆ ಡಿಪೆಂಡ್ ಅಪಾನ್ ಟಾಪಿಕ್. MP ಅಂದರೆ ಮಧ್ಯಪ್ರದೇಶನಾಗುತ್ತೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾ ಹೋಗ್ತದೆ. ಇಲ್ಲಿ ಸಿದ್ದೇಶ್ ಸಕೋರೆ ಅಂತಕ್ಕಂಥ ವ್ಯಕ್ತಿ ಯುವ ರೈತರು. ಸೊ ಮೂಲತಃ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತ ಬಂದಾಗ ಮಹಾರಾಷ್ಟ್ರದ ಸಿದ್ದೇಶ್ ಸಕೋರೆರವರು ಭಾರತದ ಪರವಾಗಿ UNO ಏಜೆನ್ಸಿಯಿಂದ ಲ್ಯಾಂಡ್ ಹೀರೋ ಎಂದವರನ್ನು ಗುರುತಿಸಲಾಗಿದೆ ಅಂತಕ್ಕಂಥದ್ದು. ಸೊ ಇವರ ಈ ಕಾರ್ಯಕ್ಷೇತ್ರ ಅಂತ ಬಂದಾಗ ಸರ ನೈಸರ್ಗಿಕ ಕೃಷಿ ಮತ್ತು ತ್ಯಾಜ್ಯ ನಿರ್ವಹಣಾ ಆವಿಷ್ಕಾರಕ್ಕಾಗಿ
ಆವಿಷ್ಕಾರಕ್ಕಾಗಿ ಇವರನ್ನು ಏನು ಮಾಡಿದೆ ಸರ ಇತ್ತೀಚೆಗೆ ಯುಎನ್ಒ ಲ್ಯಾಂಡ್ ಹೀರೋ ಎಂದು ಗುರುತಿಸಿದೆ ಅಂತಕ್ಕಂಥದ್ದು. ಸೊ ಸಿಂಪಲ್ ಆಗಿ ಲ್ಯಾಂಡ್ ಹೀರೋ ಯಾರು? ಸಿದ್ದು. ಕರ್ನಾಟಕದ ಹೀರೋ ಯಾರು? ಸಿದ್ದರಾಮಯ್ಯ. ಲ್ಯಾಂಡ್ ಹೀರೋ ಸಿದ್ದು ಅಂದರೆ ಸಿದ್ದೇ ಸಕೋರೆ, ಕರ್ನಾಟಕದ CM ಸಿದ್ದರಾಮಯ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ. 6ನೇ ಪ್ರಶ್ನೆ, 2024 ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ವಿಜೇತ ಯಾರು? ಆಪ್ಷನ್ ಎ ಗೀತಾಂಜಲಿ ಶ್ರೀ, ಆಪ್ಷನ್ ಬಿ ಡೇವಿಡ್ ಡಯೋಪಾ, ಆಪ್ಷನ್ ಸಿ ಜಾರ್ಜಿ ಗೋಸ್ಪೋಡಿನೋವ್, ಆಪ್ಷನ್ ಡಿ ಜೆನ್ನಿ ಎಪರ್ನ್ಬೆಕ್ ಅಂತಕ್ಕಂಥವ್ರು. ನೋಡ್ರಿ 2024 ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ವಿಜೇತೆ ಅಂತ ಬಂದಾಗ ಜೆನ್ನಿ ಎಪರ್ನ್ಬೆಕ್ ಅಂತಕ್ಕಂಥವ್ರು. ಈ ಜೆನ್ನಿ ಎಪರ್ನ್ಬೆಕ್ ಮೂಲತಃ ಯಾವ ರಾಷ್ಟ್ರ ಅಂತ ಬಂದಾಗ ಜರ್ಮನಿ ರಾಷ್ಟ್ರ. ಯಾವ ರಾಷ್ಟ್ರ? ಜರ್ಮನಿ ರಾಷ್ಟ್ರ. ಇವರ ಕೃತಿ ಅಂತ ಬಂದಾಗ ಕೈರೋಸ್ ಎನ್ನುವಂಥ ಕೃತಿ. ಈ ಕೈರೋಸ್ ಕೃತಿಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಬಂದಾಗ ಕೈರೋಸ್ ಕೃತಿಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಅಂತ ಬಂದಾಗ ಸರ ಇಂಗ್ಲೀಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಬಂದಾಗ ಮೈಕಲ್ ಆಫ್ಮನ್. ಸೊ ಮೂಲತಃ ಜರ್ಮನ್ ಲ್ಯಾಂಗ್ವೇಜಲ್ಲಿ ಇದೆ. ಯಾವುದು? ಜೆನ್ನಿ ಎಪರ್ನ್ಬೆಕ್ ಅವರು ಬರೆದಿರ್ತಕ್ಕಂಥ ಕೈರೋಸ್ ಎನ್ನುವಂಥ ಕೃತಿ ಮೂಲತಃ ಜರ್ಮನ್ ಲ್ಯಾಂಗ್ವೇಜ್ ಇದ್ದು ಜರ್ಮನಿ ಲ್ಯಾಂಗ್ವೇಜಲ್ಲಿದ್ದು ಇದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಮೈಕಲ್ ಆಫ್ಮನ್ ಅಂತಕ್ಕಂಥ ವ್ಯಕ್ತಿ. ನೋಡ್ರಿ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ನಾನು ನಿಮ್ಗೆ ಹೇಳಿದೆ, ಇದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಮೊದಲ ಪ್ರಶ್ನೆಯಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ಚರ್ಚೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಮಾಡೋಣ, ಅದರಲ್ಲಿ ಏನಿದೆ? ಹೌದಾ? ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್, ಈ ಕಡೆ ಓನ್ಲಿ ಮ್ಯಾನ್ ಬೂಕರ್. ನೋಡ್ರಿ ಪ್ರಿಯ ಸ್ನೇಹಿತರೆ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ಇಂಗ್ಲಿಷ್ ಅನುವಾದ ಕೃತಿಗಳಿಗೆ ಪ್ರದಾನ. ಇಂಗ್ಲಿಷ್ ಕೃತಿಗಳಿಗೆ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥದ್ದು ಇಂಗ್ಲಿಷ್ ಅನುವಾದ ಕೃತಿಗಳಿಗೆ ಪ್ರದಾನ ಮಾಡ್ತಾರೆ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ. ಸೊ ಬೇರೆ ಭಾಷೆಯಲ್ಲಿರ್ತಕ್ಕಂಥ ಕೃತಿಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿರ್ತಕ್ಕಂಥ ಕೃತಿಗಳಿಗೆ, ಇಟ್ ಮೀನ್ಸ್ ಹಿಂದಿಯಲ್ಲಿರ್ತಕ್ಕಂಥ ಒಂದು ಕೃತಿಯನ್ನು ಯಾರಾದರೂ ಇಂಗ್ಲೀಷ್ಗೆ ಅನುವಾದ ಮಾಡಿದರೆ ಆ ಒಂದು ಕೃತಿಗೆ ಏನು ಮಾಡ್ತಾರೆ? ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ಅನ್ನುವಂಥದ್ದು ನೀಡ್ತಾ ಹೋಗ್ತಾರೆ. ಕೇವಲ ಇಂಗ್ಲೀಷ್ ಕೃತಿಗಳಿಗೆ, ದೇಶದ ಯಾವುದೇ ಇಂಗ್ಲೀಷ್ ಭಾಷೆಯ ಕೃತಿಗಳನ್ನಿರ್ತಕ್ಕಂಥದ್ದು ಮ್ಯಾನ್ ಬೂಕರ್ ಪ್ರಶಸ್ತಿ. ಇಂಗ್ಲೀಷ್ ಅನುವಾದ ಕೃತಿಗಳಿರ್ತಕ್ಕಂಥ ಪ್ರಶಸ್ತಿ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ಅನುವಾದ ಕೃತಿ. ಕೇವಲ ಮ್ಯಾನ್ ಬೂಕರ್ ಪ್ರಶಸ್ತಿ ಇಂಗ್ಲೀಷ್ ಕೃತಿಗಳಿಗೆ. ಈ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು 2004ರಲ್ಲಿ ಸ್ಥಾಪನೆ. ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು 1969ರಲ್ಲಿ ಸ್ಥಾಪನೆ. ಈ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದಿರ್ತಕ್ಕಂಥ ವ್ಯಕ್ತಿ 2005ರಲ್ಲಿ ಇಸ್ಮಾಯಿಲ್ ಕಾದರಿ ಅಂತ ಕೆಲವೊಂದು ಕಡೆ ಮೆನ್ಷನ್ ಮಾಡ್ತಾರೆ. ಇಸ್ಮಾಯಿಲ್ ಕಡಾರೆ ವೆಬ್ಸೈಟಲ್ಲಿ ಇಸ್ಮಾಯಿಲ್ ಕಡಾರೆ ಅಂತಿದೆ, ಅದೇ ಸರಿಯಾಗಿರ್ತದೆ. ಈ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಇಸ್ಮಾಯಿಲ್ ಕಡಾರೆ. ಕೇವಲ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ 1969ರಲ್ಲಿ PH ನ್ಯೂಬೆ ಎನ್ನುವಂಥ ವ್ಯಕ್ತಿ ಪಡೆದಿರ್ತಾನೆ ರೀ. PH ನ್ಯೂಬೆ ಎನ್ನುವಂಥ ವ್ಯಕ್ತಿ. ಸೊ ಮೊದಲ ಬಾರಿಗೆ ಏನು ಮಾಡ್ತಾರೆ ರೀ, ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡಿತಾ ಹೋಗ್ತಾರೆ ಎನ್ನುವಂಥದ್ದು ನಾನು ಈಗಾಗಲೇ ಹೇಳ್ತಿದ್ದೀನಿ. ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಬೇರೆ, ಮ್ಯಾನ್ ಬೂಕರ್ ಪ್ರಶಸ್ತಿ ಬೇರೆಯೇ. ಇದರ ಡಿಫ್ರೆನ್ಸ್ನ ನಾನು ನಿಮಗೆ ಹೇಳಿದ್ದೀನಿ. ಸೊ ಇಲ್ಲಿ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮೊದಲ ಭಾರತೀಯ ಅಂತ ಬಂದಾಗ VS ನೈಪಾಲ್ ಎನ್ನುವಂಥ ವ್ಯಕ್ತಿ 1971ರಲ್ಲಿ ಇನ್ನೇ ಫ್ರೀ ಸ್ಟೇಟ್ ಎನ್ನುವಂಥ ಕೃತಿಗೆ. ಹೌದಾ? ಸೊ ಇಷ್ಟು ಈ ಒಂದು 6ನೇ ಪ್ರಶ್ನೆಗೆ ಸಂಬಂಧಪಟ್ಟ ಆಗಿರ್ತಕ್ಕಂತಹ ಅಂಶಗಳು. ಸೊ ಅಷ್ಟೇ 1997ರಲ್ಲಿ ಅರುಂಧತಿ ರಾಯರ್ ಅವರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳಿದೆ, ಮೊದಲ ಭಾರತೀಯ ಮಹಿಳೆ ಅಂತ ಹೇಳಿದೆ. ಸೊ ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ಇತ್ತೀಚೆಗೆ ಪಡೆದಿರ್ತಕ್ಕಂಥ ವ್ಯಕ್ತಿ ಜೆನ್ನಿ ಎಪರ್ನ್ಬೆಕ್. ಯಾವ ದೇಶ? ಜರ್ಮನಿ ದೇಶ. ಯಾವ ಕೃತಿ? ಕೈರೋಸ್ ಕೃತಿಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದವರು ಮೈಕಲ್ ಆಲ್ಫ್ಮನ್ ಅಂತಕ್ಕಂಥ ವ್ಯಕ್ತಿ ಅನ್ನುವಂಥದ್ದು ಸೊ ನಿಮಗೆ ಗೊತ್ತಾಗ್ತಬೇಕು. ನೆಕ್ಸ್ಟು 7ನೇ ಪ್ರಶ್ನೆ, ಯಾವ ಸಂಸ್ಥೆಯು ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಗೌರವಿಸಿದೆ ಎನ್ನುವಂಥದ್ದು. ಸೊ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಮಾನ್ಸ್ ಎನ್ನುವಂಥದ್ದು. ನಿಮಾನ್ಸ್ ಅಂತಕ್ಕಂಥದ್ದು ಸೊ 2024ರ ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದಿದೆ ಅಂತಕ್ಕಂಥದ್ದು. ಸೊ ನಿಮಾನ್ಸ್ ಇಲ್ಲಿ ಕಂಡು ಬರ್ತದೆ ಬೆಂಗಳೂರಿನಲ್ಲಿ ನಿಮಾನ್ಸ್ನ ಕಚೇರಿ ಕಂಡು ಬರ್ತಾ ಹೋಗ್ತದೆ. ಈ ನಿಮಾನ್ಸ್ನ ಪ್ರಸ್ತುತ ನಿರ್ದೇಶಕರಂತ ಬಂದಾಗ ಪ್ರತಿಮಾ ಮೂರ್ತಿ
ಪ್ರತಿಮಾ ಮೂರ್ತಿ. ನೋಡಿ, ಪ್ರತಿಮಾ ಮೂರ್ತಿಯವರು ಪ್ರಸ್ತುತ ನಿಮಾನ್ಸ್ನ ಅಧ್ಯಕ್ಷರಾಗಿದ್ದು, ಪ್ರತಿಮಾ ಮೂರ್ತಿಯವರ ಸಮಿತಿ ಅಂತ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇತ್ತೀಚೆಗೆ ಪ್ರತಿಮಾ ಮೂರ್ತಿಯವರ ಸಮಿತಿಯನ್ನು ರಚನೆ ಮಾಡಿದ್ದು. ಈ ಪ್ರತಿಮಾ ಮೂರ್ತಿಯವರು ಸಮಿತಿ ಯಾವುದಕ್ಕೆ ಸಂಬಂಧಿಸಿದ ಬಂದಾಗ ವಿಮೆ ಸುಧಾರಣೆಗೆ ಈ ಪ್ರತಿಮಾ ಮೂರ್ತಿಯವರ ಸಮಿತಿ ಸಂಬಂಧಪಡ್ತಾ ಹೋಗ್ತದ. ಇದು ಪ್ರತಿಷ್ಠಿತ ನೆಲ್ಸನ್ ಮಂಡೇಲ ಪ್ರಶಸ್ತಿ ನೀಡ್ತಕ್ಕಂಥ ಸಂಸ್ಥೆ ಯಾವುದಂತ ಬಂದಾಗ ನಮಗೆ ಗೊತ್ತಾಯಿತು. 2024 ನೆಲ್ಸನ್ ಮಂಡೇಲ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ಸಂಸ್ಥೆ ಯಾವುದಂತ ನಮ್ಗೆ ಗೊತ್ತಾಯ್ತು. ಯಾವುದು? ನಿಮಾನ್ಸ್ ಎನ್ನುವಂಥದ್ದು. ಈ ಪ್ರಶಸ್ತಿ ನೀಡ್ತಕ್ಕಂಥ ಸಂಸ್ಥೆ ಅಂತ ಬಂದಾಗ ನೀಡುವ ಸಂಸ್ಥೆ, ಇಟ್ ಮೀನ್ಸ್ ಪ್ರಶಸ್ತಿ ನೀಡುವ ಸಂಸ್ಥೆ ಅಂತ ಬಂದಾಗ WHO ಎನ್ನುವಂಥ ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. WHO, ಈ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎನ್ನುವಂಥ ಸಂಸ್ಥೆ ಸ್ಥಾಪನೆ ಆಗಿರತಕ್ಕಂಥದ್ದು ಇನ್ ದ ಇಯರ್ ಆಫ್ 1948 ಏಪ್ರಿಲ್ 7ನೇ ತಾರೀಕಿನಂದು ಇದು ಸ್ಥಾಪನೆ ಆಗ್ತದೆ. ಇನ್ ದ ಇಯರ್ ಆಫ್ 1948 ಏಪ್ರಿಲ್ 7ನೇ ತಾರೀಕು ಸ್ಥಾಪನೆ ಆಗ್ತಾ ಹೋಗ್ತದೆ. ಇದರ ಕೇಂದ್ರ ಕಚೇರಿ WHO ಕೇಂದ್ರ ಕಚೇರಿ ಅಂತ ಬಂದಾಗ ಜಿನೆವಾ ಎನ್ನುವಂಥ ಒಂದು ನಗರದಲ್ಲಿ ಕಂಡು ಬರ್ತಾ ಹೋಗ್ತದೆ. ಸೊ ಈ ಜಿನೆವಾ ಸಹ ಯಾವ ಒಂದು ರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಜಿನೆವಾ ಕಂಡು ಬರ್ತಾ ಹೋಗ್ತದೆ. ಈಗಾಗಲೇ IOC ಬಗ್ಗೆ ನಾನು ಸಹ ಚರ್ಚೆ ಮಾಡಿದೆ. IOC ಕೇಂದ್ರ ಕಚೇರಿ ಕಂಡು ಬರ್ತಾ ಲವಸನ್ನೆಯಲ್ಲಿ IOC ಕೇಂದ್ರ ಕಚೇರಿ ಕಂಡು ಬರ್ತಿದ್ದು, ಅದು ಸಹ ಸ್ವಿಟ್ಜರ್ಲ್ಯಾಂಡ್, ಇದು ಜಿನೆವಾ ಸಹ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರ್ತಾ ಹೋಗ್ತದೆ ರೀ. ಸೊ ಈ ಒಂದು WHO ಏಪ್ರಿಲ್ 7ನೇ ತಾರೀಕು ಸ್ಥಾಪನೆಯಾಗಿದ್ದರಿಂದ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವಾಗಿ ಆಚರಣೆ ಮಾಡ್ತಾ ಹೋಗ್ತಾರೆ. ವಿಶ್ವ ಆರೋಗ್ಯ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಬಂದಾಗ ಏಪ್ರಿಲ್ 7ನೇ ತಾರೀಕಿನಂದು ನಾವು ವಿಶ್ವ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತಾ ಹೋಗ್ತೀವಿ. ಹಾಗಾದರೆ 2024ರ ವಿಶ್ವ ಆರೋಗ್ಯ ದಿನದ ಥೀಮ್ ಅಂತ ಬಂದಾಗ ನನ್ನ ಆರೋಗ್ಯ ನನ್ನ ಹಕ್ಕು ಎನ್ನುವಂಥದ್ದು 2024ರ ವಿಶ್ವ ಆರೋಗ್ಯ ದಿನದ ಥೀಮ್ ಆಗಿರ್ತದೆ ರೀ. 2024 ವಿಶ್ವ ಆರೋಗ್ಯದ ಥೀಮ್ ಏನು? ನನ್ನ ಆರೋಗ್ಯ ನನ್ನ ಹಕ್ಕು. ಆ 7ನೇ ತಾರೀಕು ಅದನ್ನು ಆಚರಣೆ ಮಾಡೋ ಕಾರಣ ಅಂತ ಬಂದಾಗ WHO ಸ್ಥಾಪನೆ ಆಗಿರ್ತಕ್ಕಂಥ ದಿನ ಏಪ್ರಿಲ್ 7ನೇ ತಾರೀಕು. ಯಾವ ವರ್ಷ? 1948. ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತೋಗ್ತದೆ ರೀ ಜಿನೆವಾ. ಸೊ WHO 2019ರಿಂದ ಈ ನೆಲ್ಸನ್ ಮಂಡೇಲ ಪ್ರಶಸ್ತಿ ನೀಡ್ತಾ ಬಂದಿದೆ ರೀ. 2019ರಿಂದ ಪ್ರತಿಷ್ಠಿತ ಸಂಸ್ಥೆಗಳಿಗೆ, ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಸಂಸ್ಥೆಗಳಿಗೆ ಈ ನೆಲ್ಸನ್ ಮಂಡೇಲ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಯಾವ ಸಂಸ್ಥೆಯ ಪಡೆದಿ ಅಂತ ಬಂದಾಗ ನಿಮಾನ್ಸ್ ಎನ್ನುವಂಥ ಸಂಸ್ಥೆ. ಪ್ರಶಸ್ತಿ ನೀಡಿರ್ತಕ್ಕಂಥ ಸಂಸ್ಥೆ ಯಾವುದಂತ ಪ್ರಶ್ನೆ ಇದ್ದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎನ್ನುವಂಥ ಸಂಸ್ಥೆ. ಸೊ ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ. 8ನೇ ಪ್ರಶ್ನೆ ಅಂತ ಬಂದಾಗ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ 2024 ಅಥವಾ 2024ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಅಂತ ಬಂದಾಗ ಯಾರು ಎನ್ನುವಂಥ ಪ್ರಶ್ನೆ ಇದೆ. ಒಂದು ನಿಮಿಷ. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ 2024ರನ್ನು ಯಾರು ಪಡೆದಿದ್ದಾರೆ? ಆಪ್ಷನ್ ಎ ಅಶೋಕ್ ಶುಕ್ಲಾ, ಆಪ್ಷನ್ ಬಿ ಸಂಜಯ್ ಕುಮಾರ್, ಆಪ್ಷನ್ ಡಿ ಅಮಿತ್ ಸಿಂಗ್, ಆಪ್ಷನ್ ಸಿ ಅಮಿತ್ ಸಿಂಗ್, ಆಪ್ಷನ್ ಡಿ ಈ ಮೇಲಿನ ಯಾವುದಲ್ಲ ಅಥವಾ ನಾನ್ ಎನ್ನುವಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ ಅಶೋಕ್ ಶುಕ್ಲಾ. ಈ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಗ್ರೀನ್ ನೊಬೆಲ್ ಎಂದು ಕರೆಯುತ್ತಾರೆ. ಸೊ ಈ ಒಂದು ಪ್ರಶಸ್ತಿ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಕಳೆದ ತರಗತಿಯಲ್ಲಿ. ಸೊ ಅದನ್ನು ನೀವು ನೋಡ್ತಾ ಹೋಗ್ರಿ. ಸೊ ಕೆಲವೊಂದು ಇದ್ರ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಆದ್ರೂ ಇದರಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ಗ್ರೀನ್ ನೊಬೆಲ್ ಎಂದು ಕರಿತಾ ಹೋಗ್ತಾರೆ ರೀ. ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1986. ಈ ಪ್ರಶಸ್ತಿಯ ಸಂಸ್ಥಾಪಕರಂತ ಬಂದಾಗ ರಿಚರ್ಡ್ ಮತ್ತು ರೊಂಡಾ ಗೋಲ್ಡ್ಮನ್ ಅಂತಕ್ಕಂಥ ದಂಪತಿಗಳು ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು. ಈ ಪ್ರಶಸ್ತಿಯನ್ನು ಗ್ರೀನ್ ನೊಬೆಲ್ ಎಂದು ಕರೀತಾರೆ ಎನ್ನುವಂಥದ್ದು ಗೊತ್ತಾಗ್ತಬೇಕು. ಈ ಪ್ರಶಸ್ತಿಯ ಒಟ್ಟು ಮೊತ್ತ ಅಂತ ಬಂದಾಗ $2 ಲಕ್ಷ USA ಡಾಲರ್ ಎನ್ನುವಂಥದ್ದು ಈ ಪ್ರಶಸ್ತಿಯ ಒಟ್ಟು ಮೊತ್ತ ಆಗಿರ್ತದೆ ರೀ. 2024ರಲ್ಲಿ ಪಡೆದಿರ್ತಕ್ಕಂಥ ಭಾರತೀಯ ಅಂತ ಬಂದಾಗ ಅಲೋಕ್ ಶುಕ್ಲಾ. ಈ ಅಲೋಕ್ ಶುಕ್ಲಾರವರು ಯಾವ ರಾಜ್ಯಕ್ಕೆ ಸಂಬಂಧಪಡ್ತಾರೆ ಅಂತ ಬಂದಾಗ ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಪಡ್ತಾ ಹೋಗ್ತಾರೆ. ಛತ್ತೀಸ್ಗಢ ರಾಜ್ಯ ಆಂದೋಲನದ ಸಂಚಾಲಕರಾಗಿರ್ತಕ್ಕಂಥ ಅಲೋಕ್ ಶುಕ್ಲಾರವರಿಗೆ 2024ರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಗ್ರೀನ್ ನೊಬೆಲ್ ಯಾವುದು? ಗೋಲ್ಡ್ಮನ್ ಪ್ರಶಸ್ತಿ. ಗಣಿತಶಾಸ್ತ್ರದ ನೊಬೆಲ್ ಯಾವುದು? ಅಬೆಲ್ ಪ್ರಶಸ್ತಿ. ಪತ್ರಿಕೋದ್ಯಮದ ನೊಬೆಲ್ ಯಾವುದು? ಪುಲ್ಟೀಜರ್. ಏಷ್ಯಾದ ನೊಬೆಲ್ ಯಾವುದು? ರಾಮನ್ ಮ್ಯಾಗ್ಸೆಸೆ. ಹೌದಾ?
ಸೊ ಇಷ್ಟು ಪ್ರಶಸ್ತಿಗಳಿಗೆ ಈ ಒಂದು ಗೋಲ್ಡ್ಮನ್ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ನಾನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀನಿ. ಆ ಒಂದು ಕ್ಲಾಸ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೋಡಿ ನೀವು ನೋಟ್ ಮಾಡ್ಕೊಳ್ಳಿ ಎನ್ನುವಂಥದ್ದು. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ, ಖಗೋಳಶಾಸ್ತ್ರದ 2024 ಶಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಎನ್ನುವಂಥದ್ದು. ನೋಡ್ರಿ, ಒಟ್ಟಾರೆಯಾಗಿ ಶಾ ಎನ್ನುವಂಥ ಪ್ರಶಸ್ತಿಯನ್ನು ಗಣಿತಶಾಸ್ತ್ರ, ಅದಾದ ನಂತರ ಖಗೋಳಶಾಸ್ತ್ರ, ಸೊ ಅಷ್ಟಲ್ಲದೆ ಜೀವವಿಜ್ಞಾನ ಮತ್ತು ಔಷಧಶಾಸ್ತ್ರಕ್ಕೆ ಒಂದು ಪ್ರಶಸ್ತಿಯನ್ನು ನೀಡ್ತಾ ಹೋಗ್ತಾರೆ. ಬಟ್ ನಾನಿಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಪ್ರಶ್ನೆ ಅಂತ ಬಂದಾಗ ಖಗೋಳಶಾಸ್ತ್ರದ 2024 ಪ್ರಶಸ್ತಿ ನಾನು ಕೇಳಿರೋದು ಖಗೋಳಶಾಸ್ತ್ರದ ಪ್ರಶಸ್ತಿ. ಹಾಗಾದರೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಖಗೋಳಶಾಸ್ತ್ರದ 2024 ಪ್ರಶಸ್ತಿ ಶಾ ಪ್ರಶಸ್ತಿಯನ್ನು ಪಡೆದಿರೋ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಪೀಟರ್ ಕ್ಲೈವ್ ಸರ್ನಾಕ್, ಆಪ್ಷನ್ ಬಿ ಶ್ರೀನಿವಾಸ್ ಆರ್ ಕುಲಕರ್ಣಿ, ಆಪ್ಷನ್ ಸಿ ಸ್ವಿ ಲೇ ತಿನ್. ವಾವ್, ಎಷ್ಟು ಚಂದಿದೆ ನೋಡ್ರಿ ಹೆಸರು, ಸ್ವಿ ಲೇ ತಿನ್ ಅಂತಕ್ಕಂಥದ್ದು. ಆಪ್ಷನ್ ಡಿ ಸ್ಟುವಾರ್ಡ್ ಅಲೋಂಡ್ ಹೊರ್ಕಿನ್ ಎನ್ನುವಂತಹ ವ್ಯಕ್ತಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಯಾವುದ್ರ ಸರ ಸರಿಯಾದ ಉತ್ತರ? ಆಪ್ಷನ್ ಬಿ ಶ್ರೀನಿವಾಸ್ ಆರ್ ರವರು ಖಗೋಳಶಾಸ್ತ್ರದ ಶಾ ಪ್ರಶಸ್ತಿ. ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರು ಖಗೋಳಶಾಸ್ತ್ರದ ಪ್ರಶಸ್ತಿ. ಸೊ ಅಷ್ಟಲ್ಲದೆ ಪಿಂಟರ್ ಕ್ಲೈವ್ ಸರ್ನಾಕ್ ಅವರು ಗಣಿತಶಾಸ್ತ್ರದ ಪ್ರಶಸ್ತಿ. ಪಿಂಟರ್ ಸರ್ನಾಕ್ ರವರು ಯಾವ ಕ್ಷೇತ್ರ ಸರ್ ಇವರು? ಇವರ ಕ್ಷೇತ್ರ ಅಂತ ಬಂದಾಗ ಗಣಿತ ಕ್ಷೇತ್ರದ ಪ್ರಶಸ್ತಿ. ಅದಾದ ನಂತರ ಸ್ವಿ ಲೇ ತೀನ್ ಮತ್ತು ವರ್ಕಿನ ಇವರಿಬ್ಬರು ಸರ ಜೀವವಿಜ್ಞಾನ ಮತ್ತು ಔಷಧಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2024ರಲ್ಲಿ ಶಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತಕ್ಕಂಥದ್ದು. ನೋಡಿ, ಗಣಿತಶಾಸ್ತ್ರದ ಶಾ ಪ್ರಶಸ್ತಿ ಪೀಟರ್ ಕ್ಲೈವ್, ಖಗೋಳಶಾಸ್ತ್ರದ ಶಾ ಪ್ರಶಸ್ತಿ ಶ್ರೀನಿವಾಸ್ ಆರ್ ಕುಲಕರ್ಣಿ, ಜೀವವಿಜ್ಞಾನ ಮತ್ತು ಔಷಧಶಾಸ್ತ್ರದ ಶಾ ಪ್ರಶಸ್ತಿ ಸ್ವಿಲೇತಿನ್ ಮತ್ತು ಸ್ಟುವರ್ಡ್ ಆಲ್ಯಾಂಡ್ ವರ್ಕಿನು. ಈ 4 ಜನ ಪ್ರಶಸ್ತಿ ಪುರಸ್ಕೃತರು ಮೂಲತಃ ಯಾವ ದೇಶ ಅಂತ ಬಂದಾಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, USA ದೇಶಕ್ಕೆ ಸಂಬಂಧಪಡ್ತಾರೆ. ಅಷ್ಟು ಈ 4 ಜನ ಪ್ರಶಸ್ತಿ ಪುರಸ್ಕಾರ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವ ಒಂದು ರಾಷ್ಟ್ರದವರು ಅಂತ ಬಂದಾಗ USA ರಾಷ್ಟ್ರದವರು. ಸೊ ಯಾವ ಕ್ಷೇತ್ರ ಎನ್ನುವಂಥದ್ದು ಅಂತ ಬಂದಾಗ ಪೀಟರ್ ಗಣಿತ, ಶ್ರೀನಿವಾಸ್ ಖಗೋಳ, ಸ್ವಿ ಮತ್ತು ಸ್ಟುವರ್ಡ್ ಜೀವವಿಜ್ಞಾನ ಮತ್ತು ಔಷಧಿ ಶಾಸ್ತ್ರ ಅಂತಕ್ಕಂಥದ್ದು. ಇದು ಖಗೋಳಶಾಸ್ತ್ರ ಅಥವಾ ಶಾ ಪ್ರಶಸ್ತಿ ಬಗ್ಗೆ. ಸೊ ಈ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಸಂಸ್ಥೆ ಶಾ ಎನ್ನುವಂತಹ USA ಮೂಲದ ಸಂಸ್ಥೆ. ಆದ್ದರಿಂದ ಈ ಪ್ರಶಸ್ತಿಯನ್ನು ದೇಶದ ಹೊರಗಿನ ತನ್ನ ದೇಶದ ಒಳಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಹೊರ ದೇಶದ ವ್ಯಕ್ತಿಗಳಿಗೆ ನೀಡುವುದಿಲ್ಲ. ವಿದೇಶಿಯ ವ್ಯಕ್ತಿಗಳಿಗೆ ಅಮೆರಿಕ ದೇಶ ಈ ಒಂದು ಪ್ರಶಸ್ತಿಯನ್ನು ಪುರಸ್ಕಾರ ಮಾಡುವುದಿಲ್ಲ. ಕೇವಲ ತನ್ನ ದೇಶದ ಸ್ವದೇಶದ ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ತಮ್ಮ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಎನ್ನುವುದನ್ನು ಇಲ್ಲಿ ಗೊತ್ತಾಗ್ತಬೇಕು. ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ, 2024ರ ಯಂಗ್ ಗ್ಲೋಬಲ್ ಲೀಡರ್ ಎಂದು ಯಾರನ್ನು ಹೆಸರಿಸಲಾಗಿದೆ ಎನ್ನುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ ಅಂಕಿತಾ ಶರ್ಮಾ, ಆಪ್ಷನ್ ಬಿ ಅದ್ವೈತ್ ನಾಯರ್, ಆಪ್ಷನ್ ಸಿ ಅರುಣಾ ಕುಮಾರಿ, ಆಪ್ಷನ್ ಡಿ ಈ ಮೇಲಿನ ಯಾರು ಅಲ್ಲ ಎನ್ನುವಂಥದ್ದು. ನೋಡ್ರಿ ಆದ್ಮೇಲೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ ಅದ್ವೈತ್ ನಾಯರ್. ಹಾಗಾದ್ರೆ ನನ್ನ ಪ್ರಶ್ನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕ ಯಾರು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕ ಈ ಅದ್ವೈತ ನಾಯರ್ ಅಂತಕ್ಕಂಥವ್ರು 2024ರ ಯಂಗ್ ಗ್ಲೋಬಲ್ ಲೀಡರ್ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು, ಇವರು ಮೂಲತಃ ನೈಕಾ ಕಂಪನಿಯ CEO. ನೈಕಾ ಕಂಪನಿಯ CEO ಯಾರು? ಅದ್ವೈತ್ ನಾಯರ್. ಸೊ ಅದ್ವೈತ್ ನಾಯರ್ ಅವರನ್ನು ಯಂಗ್ ಗ್ಲೋಬಲ್ ಲೀಡರ್ ಎಂದು ಹೆಸರಿಸಲಾಗಿದೆ. ಇವರು ವ್ಯಕ್ತಿ ಅಂತ ಬಂದಾಗ ಅದ್ವೈತ್ ನಾಯರ್ ಮೂಲತಃ ಒಂದು ಯಾವ ಕಂಪನಿಯ CEO ಅಂತ ಬಂದಾಗ ನೈಕಾ ಕಂಪನಿಯ CEO. ಅರ್ಥ ಆಗ್ತದಲ್ಲ? ಸೊ ಅದ್ವೈತ ಸಿದ್ಧಾಂತ ಯಾರ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕಾಗ್ತದೆ ಎನ್ನುವಂಥದ್ದು. ನೋಡಿ ಆತ್ಮೀಯ ಪ್ರಿಯ ಸ್ನೇಹಿತರೆ, ಇಷ್ಟು 10 ಪ್ರಶ್ನೆಗಳು ಇವತ್ತಿನ 2024ರ ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ಸೊ ಇದೇ ತರನಾಗಿ ನಾನು ಮುಂಬರುವ ದಿನಮಾನಗಳಲ್ಲಿ ಇದು ಸರಣಿ 1, ಹೌದಾ, ಸರಣಿ 1 ಇದು 2024ರ ಜನವರಿಯಿಂದ ಹಿಡಿದು ಸೆಪ್ಟೆಂಬರ್ವರೆಗೆ ಯಾವೆಲ್ಲ ಪ್ರಶಸ್ತಿಗಳು ಪುರಸ್ಕಾರ ಆಗಿದ್ದಾವೆ, ಸೊ ಆ ಎಲ್ಲ ಪ್ರಶಸ್ತಿಗಳು ನಾನು
ತಲಾ 10 ಪ್ರಶ್ನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ನಾನು ಚರ್ಚೆ ಮಾಡ್ತೀನಿ. ಸೊ ಈ ಒಂದು ಸೆಷನ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟಲ್ಲದೆ ಬೆಲ್ ಐಕನನ್ನು ಒತ್ತಿ. ಸೊ ನಮ್ಮ ಕ್ಲಾಸ್ ನೋಟಿಫಿಕೇಶನ್ ನಿಮಗೆ ಬರ್ತೋಗ್ತದೆ. ಸೊ ಮುಂಬರುವ ದಿನಮಾನಗಳಲ್ಲಿ ಲೈವ್ ಕ್ಲಾಸನ್ನು ನಾನು ತಗೊಳ್ತಾ ಹೋಗ್ತೀನಿ. ಸೊ ಆದ್ದರಿಂದ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗ್ತದೆ. ನಿಮ್ಮ ಅಭಿಪ್ರಾಯಗಳು ನಮಗೆ ಇನ್ನೂ ಹಲವಾರು ವಿಷಯಗಳನ್ನು ಮತ್ತು ಹಲವಾರು ಮಾಹಿತಿಗಳು ನಿಮಗೆ ತಿಳಿಸಲಿಕ್ಕೆ ನಮಗೆ ಪ್ರೇರೇಪಣೆ ನೀಡ್ತದೆ ಎನ್ನುವಂಥದ್ದು ನಮಗೆ ಹೇಳ್ತಾ ಹೋಗ್ತಾ. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದ್ರ ಮುಖಾಂತರ ಸೊ ನಮ್ಮ ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಕರ್ನಾಟಕದಾದ್ಯಂತ ಪರಿಚಯ ಮಾಡಿ ಎನ್ನುವಂಥದ್ದು ಹೇಳ್ತಾ ಈ ಒಂದು ತರಗತಿಗೆ ವಿರಾಮ ನೀಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಎ ನೈಸ್ ಡೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್.